ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಮ್ಮ KPCC ಜನರಲ್ ಸೆಕ್ರೆಟರಿ ಮನೋಹರ್ ಇದ್ದಾರೆ, ಕುಶಾಲ್ ಅರವೇಗೌಡ ಅವರಿದ್ದಾರೆ, ಪ್ರಕಾಶ್ ಆನಂದ್ ಅವರಿದ್ದಾರೆ. ಇವತ್ತಿನ ಪತ್ರಿಕಾಗೋಷ್ಠಿ ಏನು ಕಳೆದ ಒಂದು ವಾರದಿಂದ ನಿರಂತರವಾಗಿ ವಿರೋಧ ಪಕ್ಷ ನಾಯಕರು ಕುಮಾರಸ್ವಾಮಿ ಅವರು ಪಾಪ ಭಾಳ ಹೈ ಸ್ಪೀಡಲ್ಲಿ 100-150 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗುವಂಥ ನಿಟ್ಟಿನಲ್ಲಿ ಪಾಪ ಪ್ರಯತ್ನ ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಅದಕ್ಕೆ ಒಂದಷ್ಟು ದಾಖಲೆಗಳ ಸಮೇತ ಉತ್ತರ ಕೊಡುವಂಥದ್ದಕ್ಕೆ ನಾನು ಇವತ್ತು KPCC ವತಿಯಿಂದ ಪ್ರೆಸ್ ಮೀಟನ್ನು ನಾವು ಅರೇಂಜ್ ಮಾಡಿದ್ದೀವಿ. ಬಿಡದಿ ಟೌನ್ಶಿಪ್ದು ಅದು ಕುಮಾರಸ್ವಾಮಿಯವರ ಕೂಸು. ಅದನ್ನು ಬೆಳೆಸಿ ಪೋಷಣೆ ಮಾಡಿ ಗ್ರಾಜ್ಯುಯೇಟ್ ಮಾಡಿದ್ದಂಥದ್ದು ಯಡಿಯೂರಪ್ಪನವರು, BJPಯವರು. ನಿರಂತರವಾಗಿ 2006ನೇ ಇಸ್ವಿಯಿಂದ 2023ನೇ ಇಸ್ವಿವರೆಗೂ ಬೆಂಗಳೂರು ಇನ್ಚಾರ್ಜ್ ಇದ್ದಂಥದ್ದು ಮಾನ್ಯ ನಮ್ಮ R. ಅಶೋಕ್ ಅವರು. ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಳುವಂಥ ದಿಟ್ಟಿನಲ್ಲಿ ಪಾಪ ನಿರಂತರವಾಗಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಮಾಡುವಂಥದ್ದಕ್ಕೆ ಯಾವುದೇ ಅಭ್ಯಂತರ ಕಾಂಗ್ರೆಸ್ ಪಕ್ಷದಿಂದ ಇಲ್ಲ. ನಾನು ಒಂದು 5-10 ನಿಮಿಷ ತಗೊಂಡು ಕೆಲವು ನಿಜ ಸಂಗತಿಯನ್ನು ತಮ್ಮ ಮುಂದೆ ಪ್ರಸ್ತಾವನೆ ಮಾಡ್ತೀನಿ. 2000 ಮೇ 27, 2026 ಪ್ರಿಲಿಮಿನರಿ ನೋಟಿಫಿಕೇಷನ್ ಆಗುತ್ತೆ. ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಸುಮಾರು 7,481 ಎಕರೆ ಭೂಮಿಗೆ ಟೌನ್ಶಿಪ್ ಮಾಡುವಂಥ ಉದ್ದೇಶದಿಂದ ಪ್ರಿಲಿಮಿನರಿ ನೋಟಿಫಿಕೇಷನ್ ಮಾಡ್ತಾರೆ. ಒರಿಜಿನಲಿ ಪ್ರಿಲಿಮಿನರಿ ನೋಟಿಫಿಕೇಷನ್ ಆಗಿದ್ದು HD ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ. ಇಡೀ ರಾಜ್ಯದಲ್ಲಿ ಕುಮಾರಸ್ವಾಮಿಯವರು ಏನು ಸಮ್ಮಿಶ್ರ ಸರ್ಕಾರದ ನೇತೃತ್ವವನ್ನು ವಹಿಸಿದ್ರು, 23/9/2026 ಬೆಂಗಳೂರಿನ ಜನಸಂಖ್ಯೆಯನ್ನು ಡಿಕಂಜೆಸ್ಟ್ ಮಾಡಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ಇಟ್ಟುಕೊಂಡು ಸುಮಾರು 5 ಕಡೆ 60,700 ಎಕರೆ ಜಮೀನನ್ನು ಟೌನ್ಶಿಪ್ಗೆ ಉಪಯೋಗಿಸ್ಕೊಬೇಕು ಅನ್ನುವಂಥ ತೀರ್ಮಾನವನ್ನು 23/9/2026 ತರಿಸ್ಕೋತಾರೆ. ಒಂದು ನಂದಗುಡಿ, ಹೊಸಪೇಟೆ ತಾಲೂಕು, ಹೊಸಕೋಟೆ ತಾಲೂಕು, ಇನ್ನೊಂದು ಕಸ್ಬಾ, ರಾಮನಗರ ತಾಲೂಕು, ಮೂರನೇದು ಬಿಡದಿ, ರಾಮನಗರ ತಾಲೂಕು, ಸೋಲೂರು, ಮಾಗಡಿ ತಾಲೂಕು, ಸಾತ್ನೂರು, ಕನಕಪುರ ತಾಲೂಕು. ಒಟ್ಟು 60,700 ಎಕರೆ. ಇದರಲ್ಲಿ ಈಗ ಭಾಳ ಮುಂಚೂಣಿಯಲ್ಲಿರುವಂಥದ್ದು ಬಿಡದಿನಲ್ಲಿ ಏನು ಸುಮಾರು 9,684 ಎಕರೆ ರೈತರ ಭೂಮಿಯನ್ನು ತೆಗೆದುಕೊಂಡು ಟೌನ್ಶಿಪ್ನ ನಿರ್ಮಾಣ ಮಾಡಬೇಕು ಅನ್ನುವಂಥ ಏಕೈಕ ಉದ್ದೇಶದಿಂದ ಇವರು ಈ ಪ್ರೋಗ್ರಾಮನ್ನು ಮಾನ್ಯ HD ಕುಮಾರಸ್ವಾಮಿಯವರು ಹಾಕ್ತಾರೆ. BJP ನೇತೃತ್ವ ಸರ್ಕಾರ ಅಲ್ಲ, BJP ಮತ್ತು JDS ನೇತೃತ್ವ ಸರ್ಕಾರ. ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳು, ಯಡಿಯೂರಪ್ಪನವರು ಇರ್ತಾರೆ. ಈಗ ಅದು ಕೆರೆ, ಕುಂಟೆ, ಗ್ರಾಮ ಠಾಣಾ ವ್ಯಾಪ್ತಿ ಎಲ್ಲ ತೆಗೆದು 9,486 ಎಕರೆ ಜಾಗದಲ್ಲಿ 7,481 ಎಕರೆಯನ್ನು ಈಗ ನಮ್ಮ ಸರ್ಕಾರ ಮತ್ತೊಮ್ಮೆ ಇದು 6ನೇ ಬಾರಿ ನೋಟಿಫೈ ಆಗ್ತಾ ಇರುವಂಥದ್ದು, ಪ್ರಿಲಿಮ್ ನೋಟಿಫಿಕೇಷನ್ ಕೊಡ್ತಾ ಇರುವಂಥದ್ದು 27 ಮೇ 2026 7th ಟೈಮ್ ನೋಟಿಫೈ ಆಗುತ್ತೆ. ಅಂಡರ್ ವರ್ಕ್ ಲೀವ್ ಪ್ಲೇ, ವರ್ಕ್ ಲೈವ್ ದಟ್ ಈಸ್ ಲೀವ್, ಪ್ಲೇ ಅಲ್ಲೇ ವರ್ಕ್ ಮಾಡೋದು, ಅಲ್ಲೇ ವಾಸಿಸುವಂಥದ್ದು, ಅಲ್ಲೇ ಪ್ಲೇ ರಿಕ್ರಿಯೇಷನ್ ಎಲ್ಲವೂ ಅಲ್ಲೇ ಸಿಗುವಂಥದ್ದು ಒಂದು ಯೋಜನೆ ಇದೆ. ವರ್ಕ್ ಲೀವ್ ಪ್ಲೇ.
ಈ ಟೌನ್ಶಿಪ್ಪಲ್ಲಿ ಜಮೀನನ್ನು ತೆಗೆದುಕೊಂಡಿದ್ದಂಥದ್ದನ್ನು ನಾವು ಸೈಟ್ ಮಾಡಿ ಇನ್ಯಾರಿಗೋ ಬೇರೆಯವರಿಗೆ ಹಂಚಿಕೆ ಅನ್ನುವಂಥದ್ದಿಲ್ಲ ಇಲ್ಲಿ. ಪರ್ಟಿಕ್ಯುಲರ್ಲಿ ಇಂಡಸ್ಟ್ರಿ ಕಾರಿಡಾರ್ ಮಾಡುವಂಥ ದಿಟ್ಟಿನಲ್ಲಿ 7,481 ಎಕರೆ ಅಲಾಂಗ್ ವಿತ್ ರೆಸಿಡೆನ್ಷಿಯಲ್ ಕಾರಿಡಾರ್. ಇಂಡಸ್ಟ್ರೀಸ್ನಲ್ಲಿ ಕೆಲಸ ಮಾಡುವಂಥವ್ರಿಗೆ ಟೌನ್ಶಿಪ್ನ ನಿರ್ಮಾಣ ಮಾಡಿ ಅವರೇ ಟೌನ್ಶಿಪ್ ನಿರ್ಮಾಣ ಮಾಡ್ಕೊತಾರೆ. ಭೂಮಿ ವಶಪಡಿಸಿ ಕೊಡುವಂಥದ್ದು ಅಷ್ಟೇ ನಮ್ಮ ಜವಾಬ್ದಾರಿ. ಕುಮಾರಸ್ವಾಮಿಯವರು ಮಾಡ್ತಾ ಇರುವಂಥ ಆರೋಪಿಸಿದ ಮೇರೆಗೆ 33,000 ಕೋಟಿ ಹಗರಣ, ಆ 40,000 ಕೋಟಿ ಹಗರಣ ಅದು ಹೆಂಗೆ ಬರುತ್ತೆ, ಹೆಂಗೆ ದುಡ್ಡು ಬರುತ್ತೆ ಅನ್ನುವಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ. ಇದು ಕರ್ನಾಟಕದ ಸಂಸ್ಥೆ, ಅಂಗಸಂಸ್ಥೆ BMRDA ಅಕ್ವೈರ್ ಮಾಡಿಕೊಂಡು ಇಂಡಸ್ಟ್ರೀಸ್ನವ್ರಿಗೆ ಕೊಡ್ತಾರೆ. ಇಂಡಸ್ಟ್ರೀಸ್ನವ್ರಿಗೆ ಕೊಡುವಂಥ ಸಂದರ್ಭದಲ್ಲಿ ಒಂದು ಕಂಡೀಷನ್ಸ್ ಏನು ಅಂತಂದರೆ, ವರ್ಕ್ ಲೀವ್ ಪ್ಲೇ ಅನ್ನುವಂಥ ಆಧಾರದ ಮೇರೆಗೆ ನೀವು ಆ ಟೌನ್ಶಿಪ್ನ ಬಿಲ್ಡ್ ಮಾಡಬೇಕು ಅನ್ನುವಂಥ ಉದ್ದೇಶ. ಇಡೀ ದೇಶದಲ್ಲಿ ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆದ ಮೇಲೆ, BJP ಸರ್ಕಾರ ಕೇಂದ್ರಕ್ಕೆ ಬಂದ ಮೇಲೆ 10 ವರ್ಷದಲ್ಲಿ ಸುಮಾರು 100 ಟೌನ್ಶಿಪ್ ನಿರ್ಮಾಣಗಳಾಗಿದ್ದಾವೆ. 100 ಬಹುತೇಕ ಟೌನ್ಶಿಪ್ ನಿರ್ಮಾಣಗಳಾಗಿರುವಂಥವೆಲ್ಲವೂ BJP ರೂಲ್ಡ್ ಸ್ಟೇಟ್ಸಲ್ಲಿ. ಇದು ಬಹಳ ದೊಡ್ಡ ಮಟ್ಟದ ಟೌನ್ಶಿಪ್ಸ್ 100. ಇನ್ನು 100 ಸ್ಮಾಲ್ ಟೌನ್ಶಿಪ್ಸ್ಗಳು ನಿರ್ಮಾಣ ಆಗಿದ್ದಾವೆ ಇಡೀ ದೇಶದಲ್ಲಿ. ಒಟ್ಟು 200+ ಟೌನ್ಶಿಪ್ಗಳು ಕಳೆದ 10 ವರ್ಷಗಳ ನಿರ್ಮಾಣ ಆಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಬಿಡ್ದಿನಲ್ಲಿ 7,481 ಎಕರೆ ಪೈಕಿ ಎಷ್ಟು ರೈತರ ಜಮೀನು ನಾವು ತಗೋತಾ ಇದ್ದೀವಿ? 6,043 ರೈತರದಿಂದ ನಾವು ಜಮೀನು ತಗೋತಾ ಇದ್ದೀವಿ. 9 ಹಳ್ಳಿಗಳು. ಯಾವುದೇ ಕಾರಣಕ್ಕೂ ನಾವು ಜಮೀನನ್ನು ಕೊಡಲ್ಲ, ಟೌನ್ಶಿಪ್ ಕೊಡಲ್ಲ ಅನ್ನುವಂಥದ್ದು ರೈಟಿಂಗಲ್ಲಿ ಕೊಟ್ಟಿರುವಂಥ ರೈತರ ಸಂಖ್ಯೆ 1,367. 6,043 ರೈತರಿದ್ದಾರೆ. ಅದರಲ್ಲಿ ನಾವು ಯಾವ ಕಾರಣಕ್ಕೂ ನಮ್ಮ ಜಮೀನನ್ನು ನಿಮಗೆ ಕೊಡುವಂಥದ್ದಕ್ಕೆ ಬರೋದಿಲ್ಲ ಅಂತ ರೈಟಿಂಗಲ್ಲಿ ತಲುಪಿಸಿರುವಂಥದ್ದು, BMRDA ಕಚೇರಿಗೆ ತಲುಪಿಸಿರುವಂಥದ್ದು 1,367 ಅಬ್ಜೆಕ್ಷನ್ಸ್. ಈ 1,367 ರೈತರನ್ನು ನಿಜವಾಗಲೂ ರೈತರ ಇವರು ಏನು ಎತ್ತ ಅನ್ನುವಂಥದ್ದು ಪರಿಶೀಲನೆ ಮಾಡುವಂಥದ್ದಕ್ಕೆ BMRDಯವರು ಒಂದು ಕಮಿಟಿಯನ್ನು ರಚನೆ ಮಾಡಿ ಕಮಿಷನರ್ ನೇತೃತ್ವದಲ್ಲಿ ಈ 1,367 ಜನಕ್ಕೂ ನೋಟಿಸ್ ಕೊಡ್ತಾರೆ. ನೀವು ಬಂದು ದಯಮಾಡಿ ನಿಮ್ಮ ಸಮಸ್ಯೆ ಏನು ಅನ್ನುವಂಥದ್ದನ್ನ ಪ್ರೆಸೆಂಟ್ ಮಾಡಿ ನಮ್ಮ ಮುಂದೆ ಅಂತ. ಆ 1,367 ರೈತರ ಪೈಕಿ 247 ರೈತರು ಬರಲೇ ಇಲ್ಲ. 247 ಫಾರ್ಮರ್ಸ್ ಆರ್ ಆಬ್ಸೆಂಟ್. ಎರಡನೇ ನೋಟಿಸ್ ಕೊಟ್ಟರು ಬರಲಿಲ್ಲ. ಆದ್ದರಿಂದ ನಾವು ಏನು ಫೈನಲೈಸಿಗೆ ಬಂದ್ವಿ ಅಂತಂದರೆ 247 ಬೋಗಾಸ್ ಅರ್ಜಿಯನ್ನು ಕೊಟ್ಟಿರುವಂಥದ್ದು ನಮಗೆ ಕಂಡು ಬಂತು. ಇನ್ನು ಮಿಕ್ಕಿದ್ರಲ್ಲಿ 259 ರೈತರು ಅಟೆಂಡ್ ಮಾಡಿ ನಾವು ಜಮೀನು ಕೊಡಲ್ಲ ಅಂತ ಹೇಳಿಲ್ಲ. ಅವರು ನಮಗೆ ರೇಟ್ನ ಜಾಸ್ತಿ ಕೊಡಿ, ನಂಬರ್ ಆಫ್ ಸೈಟ್ಸ್ನ ಜಾಸ್ತಿ ಕೊಡಿ, ನಮ್ಗೆ ಆ ಸಮಸ್ಯೆಯನ್ನು ಬಗೆಹರಿಸ್ಕೊಡಿ, ಈ ಸಮಸ್ಯೆಯನ್ನು ಬಗೆಹರಿಸ್ಕೊಡಿ ಅಂತ ಕೇಳಿರುವಂಥದ್ದು 259 ಜನ. ಅದರಲ್ಲಿ 663 ರೈತರು ಮಾತ್ರ ನಾವು ಯಾವ ಕಾರಣಕ್ಕೂ ನಮ್ಮ ಜಮೀನನ್ನು ಬಿಟ್ಕೊಡಲ್ಲ, ನಾವು ಉಳಿಮೆಗೋಸ್ಕರ ಉಳಿಸ್ಕೋತೀವಿ, ಬೆಳೆಗೋಸ್ಕರ ಉಳಿಸ್ಕೊತೀವಿ, ರೈತ ಅಭಿವೃದ್ಧಿ ಮಾಡುವಂಥದ್ದು ಮಾತ್ರ ಉಳಿಸ್ಕೊತೀವಿ ಅಂತ 663 ರೈತರು. ಇವರು ಒಟ್ಟು ಜಾಗ 1,348 ಎಕರೆ. 1,348 ಎಕರೆ. 7,481 ಎಕರೆ ಪೈಕಿ 1,348 ಎಕರೆಗೆ ನಾವು ಕೊಡಲ್ಲ ಅಂತ ಅವರು ರೈಟಿಂಗಲ್ಲಿ ಮತ್ತೆ ಫೈನಲಾಗಿ ಕಮಿಟಿ ಮುಂದೆ ಬಂದು ರೆಪ್ರೆಸೆಂಟೇಷನ್ ಮಾಡಿರುವಂಥದ್ದು. ಅಂದರೆ ಎಷ್ಟು ಪರ್ಸೆಂಟೇಜು? 10.97 ಅಂದರೆ 11% ರೈತರು ಭೂಮಿಗೆ ಕೊಡಲ್ಲ ಅನ್ನುವಂಥ ಒಂದು ವಿರೋಧ ವ್ಯಕ್ತಪಡಿಸ್ತಾ ಇರುವಂಥದ್ದು. 11% ಇಸ್ ಆನ್ ರೆಕಾರ್ಡ್. ವಿ ಹ್ಯಾವ್ ಆಲ್ ದ ಡಾಕ್ಯುಮೆಂಟ್ಸ್ ಹಿಯರ್. ಸುಮ್ಮನೆ ಏನು ಇಟ್ಟಂಡನ್ ಸ್ಟೇಟ್ಮೆಂಟ್ ಮಾಡಿ ಹೋಗುವಂಥದ್ದಲ್ಲ. 80% ರೈತರು ಒಪ್ಪಿಲ್ಲ ಭೂಮಿ ಕೊಡುವಂಥದ್ದಕ್ಕೆ ಅಂತ ಕುಮಾರಸ್ವಾಮಿಯವರು ವಾದ ಮಂಡನೆ ಮಾಡ್ತಾ ಇರುವಂಥದ್ದು ಸುಳ್ಳು, 100ಕ್ಕೆ 100ರಷ್ಟು ಅಪ್ಪಟ್ಟ ಸುಳ್ಳು. ಇದರಲ್ಲಿ 27ನೇ ತಾರೀಕು ನಾವು ನೋಟಿಫೈ ಮಾಡ್ತೀವಿ ಪ್ರಿಲಿಮಿನರಿ ನೋಟಿಫಿಕೇಷನ್ನು. 29ನೇ ತಾರೀಕೆ ಅನಿತಾ ಕುಮಾರಸ್ವಾಮಿಯವರು ಒಂದು ಪತ್ರ ಬರೀತಾರೆ ನೋಡಿ, ಇಲ್ಲಿದೆ 29/3/2025 ಪತ್ರ ಬರೀತಾರೆ. ಯಾರಿಗೆ? ಆಯುಕ್ತರು, ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರಿಗೆ. ಏನಂತ ಪತ್ರ ಬರೀತಾರೆ? ಪತ್ರದ ಸಾರಾಂಶ ಏನು? 2 ಲೈನ್ನ ಓದ್ತೀನಿ ನಾನು. ಮೇಲ್ಕಂಡ ಜಮೀನುಗಳು
ಅವರು 5 ಎಕರೆ 14 ಕುಂಟೆ, 2 ಎಕರೆ 36 ಕುಂಟೆ, ಈ ಥರ ಒಂದು 3 ಪತ್ರಗಳಿದ್ದಾವೆ. 3 ಪತ್ರದ ಒಟ್ಟಾರೆ 35 ಎಕರೆ ಜಮೀನು. 35 ಎಕರೆ ಜಮೀನು. ಅವರೇನು ಹೇಳ್ತಾರೆ, ಮೇಲ್ಕಂಡ ಜಮೀನುಗಳು ಕನಿತಾ ಕುಮಾರಸ್ವಾಮಿ ಆದ ನಾನು ನನ್ನ ಹೆಸರಿನಲ್ಲಿಯೇ ಖಾತೆ ಪಹಣಿಗಳು ದಾಖಲಾಗಿದ್ದು, ನಾನು ಕೆಲವು ಕಾರಣಾಂತರಗಳಿಂದ ವಿನಯ್ ಗೌಡ ಎಂ ಜಿ ರವರ ಎಸ್ ಪಿ ಎ ಮೂಲಕ ಅಧಿಕಾರವನ್ನು ನೀಡಿರುವುದು ಸರಿಯಷ್ಟೇ. ಈಗ ಆ ಅಧಿಕಾರವನ್ನು ನಾನು ಹಿಂಪಡೆದುಕೊಂಡಿದ್ದು ಹಾಗೂ ಈ ಜಮೀನುಗಳು ಸಂಪೂರ್ಣ ಸ್ವಾಧೀನಾನುಭವಕ್ಕೆ ಪಡೆದುಕೊಂಡಿರುತ್ತೇನೆ. ಆದ್ದರಿಂದ ಈ ಜಮೀನು ಭೂ ಸ್ವಾಧೀನವಾದಲ್ಲಿ ಇದಕ್ಕೆ ಸಂಬಂಧಿಸಿದ ದಾಖಲಾತಿಗಳನ್ನು, ನೋಟಿಸ್ಗಳನ್ನು ಹಾಗೂ ಇದಕ್ಕೆ ಸಂಬಂಧಿಸಿದ ಯಾವುದೇ ದಾಖಲಾತಿಗಳನ್ನು, ಹಣವನ್ನು ನನಗೆ ಈ ಮೇಲ್ಕಂಡ ವಿಳಾಸಕ್ಕೆ ನೀಡಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ ಅಂತ ಕುಮಾರಸ್ವಾಮಿಯವರು, ಅನಿತಾ ಕುಮಾರಸ್ವಾಮಿಯವರು 3 ಪತ್ರವನ್ನು ಬರೆದವರು. 35 ಎಕರೆಗೆ ಸಂಬಂಧಪಟ್ಟಂಥ ಜಮೀನು. ಅಂದರೆ ವಿನಯ್ ಗೌಡ ಅನ್ನುವಂಥವರ ಬಿನಾಮಿ ಹೆಸರಿನಲ್ಲಿ ಈ ಜಮೀನನ್ನು ಅವರು ರಿಜಿಸ್ಟರ್ ಮಾಡಿರ್ತಾರೆ. ಆಮೇಲೆ ಇವರು ಕ್ಲೈಮ್ ಮಾಡ್ತಾರೆ, ಅದು ವಾಪಸ್ ತಗೊಂಡಿದ್ದೀನಿ, ನನ್ನ ಹೆಸರಿಗೆ ಮತ್ತೆ ಕ್ರಯ ಮಾಡ್ಕೊಂಡಿದ್ದೀನಿ, ನಾನು ಖಾತೆ ಮಾಡ್ಕೊಂಡಿದ್ದೀನಿ, ಅದನ್ನು ನನಗೆ ಸೇರಿದ್ದು ಜಮೀನು ಅಂತ ಇವರು ಮತ್ತು ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು 5 ಎಕರೆ ಜಾಗ ಅಫಿಷಿಯಲಾಗಿ. ಇದು ಬಿನಾಮಿ ಹೆಸರಲ್ಲಿದ್ದಂಥ ಜಾಗ. ಒರಿಜಿನಲ್ಲಿ ಇವರು ಫ್ಯಾಮಿಲಿ ಹೆಸರಲ್ಲಿರುವಂಥ ಜಾಗ ಹೋದ ಡಾಕ್ಯುಮೆಂಟ್ಸೇ ಬೇರೆ ಇದ್ದಾವೆ. ಅದನ್ನು ನಾನು ಹೇಳ್ತೀನಿ. ಇದು ಅನಿತಾ ಕುಮಾರಸ್ವಾಮಿಯವರು ಕೊಟ್ಟಿರುವಂಥದ್ದು. ಈಗ 1 ಎಕರೆಗೆ ಪರಿಹಾರವನ್ನು ರಾಜ್ಯ ಸರ್ಕಾರ BMRDA ಮೂಲಕ ಫಿಕ್ಸ್ ಮಾಡಿರುವಂಥದ್ದು 2,14,00,000. ಒಂದೊಂದು ಹಳ್ಳಿಗೆ ಒಂದು 5 ಲಕ್ಷ 6 ಲಕ್ಷ ಡಿಫರೆನ್ಸ್ ಇದೆ. 2,14,00,000 ಆವರೇಜ್. ನೀವು 2,14,00,000 ತಗೊಂಡು 1 ಎಕರೆ ಜಾಗವನ್ನು ಬಿಟ್ಕೊಡ್ಬೋದು. ಇಲ್ಲ ಅಂದರೆ ನೀವು 40-60 ರೇಷಿಯೋ, ಈ ಕಾನ್ಸೆಪ್ಟ್ ತಗೊಂಬಂದಿದೆ ಎಚ್ ಡಿ ಕುಮಾರಸ್ವಾಮಿ 2006ನೇ ಇಸ್ವಿನಲ್ಲಿ 40-60 ರೇಷಿಯೋ. ಅದನ್ನು ಈಗ 50-50ಗೆ ಮಾಡುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ. ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ 2024ರಲ್ಲಿ 50-50 ರೇಷಿಯೋದಲ್ಲಿ 1 ಎಕರೆಗೆ 40,000 ಸ್ಕ್ವೇರ್ ಫೀಟ್ ಬಂದರೆ ಅದರಲ್ಲಿ 55% ಸಿವಿಕ್ ಕಮ್ಯುನಿಟಿಗೆ ಹೋಗುತ್ತೆ. ಇನ್ನು 45% ಮಾತ್ರ ಜಮೀನು ಉಳ್ಕೊಳುತ್ತೆ. 45% ಅಂದರೆ ಆಲ್ಮೋಸ್ಟು 18,000 19,000 ಸ್ಕ್ವೇರ್ ಫೀಟ್. ಅದರಲ್ಲಿ 50-50 BMRDಗೆ 50%, ಇವ್ರಿಗೆ 50%. ಅಂದರೆ 9,600 ಚದರ ಅಡಿಯನ್ನು ನಾವು ರೈತರು ಕೊಡ್ತಾಯಿದ್ದೀವಿ. ಡೆವಲಪ್ ಮಾಡಿ ಆದ 9,600 ಚದರ ಅಡಿನ ರೈತರು ಕೊಡ್ತೀವಿ. ಅವ್ರು ಯಾರಿಗೆ ಬೇಕಾದ್ರೂ ಮಾರ್ಕೊಂಬೋದು. ಸೈಟ್ ಮೂಲಕ ಎಲ್ಲ ಡೆವಲಪ್ ಮಾಡಿ ಕೊಡುವಂಥದ್ದು. ಅಂದರೆ 50-50 ಅಲ್ಲ, 50%ಗಿಂತ ಜಾಸ್ತಿ ಕೊಡ್ತೀವಿ. ಹಿಂದೆ ಕುಮಾರಸ್ವಾಮಿಯವರು ಫಿಕ್ಸ್ ಮಾಡಿದ್ದು ಬರೀ 8,000 ಸ್ಕ್ವೇರ್ ಫೀಟು. ನಾವು 1,600 ಸ್ಕ್ವೇರ್ ಫೀಟ್ ಜಾಸ್ತಿ ಎಕ್ಸ್ಟ್ರಾ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಆ ಜಮೀನನ್ನು ಅವ್ರು ಯಾರಿಗೆ ಬೇಕಾದ್ರೂ ಮಾಡ್ಕೊಬೋದು, ಇಲ್ಲ ಅವರೇ ಇಟ್ಕೊಬೋದು, ಅವರೇ ಮನೆ ಕಟ್ಕೊಬೋದು, ಇನ್ನೇನು ಬೇಕಾದರೂ ಬೇಕಾದ್ರೆ ಮಾಡುವಂಥದ್ದಕ್ಕೆ ಅವಕಾಶ ಇದೆ. ಬೆಂಗಳೂರಲ್ಲಿ ಈಗಿರುವಂಥ ಮಾಹಿತಿ ಪ್ರಕಾರ ಸುಮಾರು 2 ಲಕ್ಷ ಕೋಟಿಯಷ್ಟು ವಾರ್ಷಿಕವಾಗಿ ಅವರು ಟ್ಯಾಕ್ಸ್ ಮೂಲಕ, ಯಾರು ಇಂಡಸ್ಟ್ರಿಯು, IT ಸೆಕ್ಟರ್ನವರು, BT ಸೆಕ್ಟರ್ನವರು 1 ವರ್ಷಕ್ಕೆ ಕೇಂದ್ರ ಸರ್ಕಾರಕ್ಕೆ ಕಟ್ಟುವಂಥ ಟ್ಯಾಕ್ಸು 2 ಲಕ್ಷ ಕೋಟಿ. 2 ಲಕ್ಷ ಕೋಟಿ ನಿರಂತರವಾಗಿ ಅವ್ರ ಇಂಡಸ್ಟ್ರೀಸ್ನವರು ನಮಗೆ ಮೂಲಭೂತ ಸೌಕರ್ಯಗಳು ಬೇಕು, ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗುವಂಥದ್ದಕ್ಕೆ ಬಹಳ ಸಿಕ್ಕಾಬಳೆ ಸಮಸ್ಯೆ ಆಗ್ತಾಯಿದೆ, ಸಿಟಿ ಚೋಕ್ ಆಗ್ತಾಯಿದೆ, ಸಿಟಿ ಡೆಡ್ ಸಿಟಿ ಆಗ್ತಾಯಿದೆ ಅಂತ ದೊಡ್ಡ ವ್ಯಕ್ತಿಗಳು BJP ಪರ ದಿನನಿತ್ಯ ವಾದ ಮಂಡನೆ ಮಾಡ್ತಾ ಇರುವಂಥ ಒಂದಷ್ಟು ಯಾರೋ ಪೈ ಅನ್ನೋರು, ಯಾರೋ ಇನ್ಯಾರೋ ಮತ್ತವರು ಇನ್ನೊಬ್ಬರು ನಿರಂತರವಾಗಿ ಮಾಧ್ಯಮಗಳ ಮುಂದೆ ಬಂದು ಹೇಳುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅವರು ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನುವಂಥ ಏಕೈಕ ಉದ್ದೇಶದಿಂದ ವರ್ಕ್, ಲೀವ್ ಆ್ಯಂಡ್ ಪ್ಲೇ ಅಡಿಯಲ್ಲಿ ಇದನ್ನು ಡೆವಲಪ್ ಮಾಡ್ತಾ ಇರುವಂಥ ಒಂದು ಟೌನ್ಶಿಪ್. ಇದು ನಮ್ಮ ರಾಜ್ಯದಲ್ಲಿ ಬೇರೆ ರಾಜ್ಯದಲ್ಲಿ ಮಾಡಿರುವಂಥ ಟೌನ್ಶಿಪ್ ಮಾದರಿಯಾಗಿ IT ಇಂಡಸ್ಟ್ರೀಸ್ನವ್ರಿಗೆ ಮತ್ತು ಇಂಡಸ್ಟ್ರೀಸ್ನವ್ರಿಗೆ ಕೊಡುವಂಥ ಒಂದು ಮೂಲಭೂತ ಸೌಕರ್ಯ. ಇದರಿಂದ ಯಾವುದೇ ರೀತಿಯ ರಿಯಲ್ ಎಸ್ಟೇಟ್ ಇಲ್ಲ, ಯಾವ ರಿಯಲ್ ಎಸ್ಟೇಟು ಇಂಟೆನ್ಷನ್ನು ಇದರಲ್ಲಿ ಇಲ್ಲ. ನಾನು ಕುಮಾರಸ್ವಾಮಿಯವರು ನೇರವಾಗಿ ಕೇಳ್ತೀನಿ, ದಯಮಾಡಿ
ಆಗ ಬೆಳಗ್ಗೆ ಒಂದ್ಸರಿ, ಮಧ್ಯಾಹ್ನ ಒಂದ್ಸರಿ, ಸಾಯಂಕಾಲ ಒಂದೊಂದ್ಸರಿ ಬಂದು ಒಂದು ಹೇಳಿಕೆ ಕೊಡುವಂಥ ಕೆಲಸವನ್ನು BJPಯವರು ಮತ್ತು JDSನವ್ರು ಮಾಡ್ತಾ ಇದ್ದೀರಲ್ಲ, ಇದರಲ್ಲಿ ಹೆಂಗೆ ಲೂಟಿ ಆಗುತ್ತೆ, ಹೆಂಗೆ ಲೂಟಿ ಹೊಡಿಬೋದು ಅನ್ನೋದು ದಯಮಾಡಿ ಒಂದೇ ಒಂದು ಪಾಯಿಂಟ್ ಹೇಳಿ. ಅಫಿಷಿಯಲ್ಲಾಗಿ BMRDM ಮೂಲಕ ನೋಟಿಫೈ ಆಗುತ್ತೆ, ಜಾಗನ ಅಕ್ವೈರ್ ಮಾಡ್ಕೊಂತ ರೈತರಿಗೆ ಎಷ್ಟು ದುಡ್ಡು ಕೊಡಬೇಕು ಅಷ್ಟು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಅದಾದಮೇಲೆ ಉಳ್ಕೊಂಡಿರುವಂಥ ಜಾಗವನ್ನು ಮತ್ತೆ ಇಂಡಸ್ಟ್ರೀಸ್ನವ್ರಿಗೆ ಕೊಟ್ಟು ಅವರಿಂದ ನಾವು ಖರೀದಿ ಮಾಡ್ತೀವಿ, ಅವ್ರಿಗೆ ಕೊಡ್ತೀವಿ, ಅವರು ಕೊಟ್ಟು ಅವರು ಬಿಲ್ಡ್ ಮಾಡ್ಕೊತಾರೆ. ಇಷ್ಟು ಅಂತ ದುಡ್ಡನ್ನು ಎಲ್ಲೆಲ್ಲ ರಿಜಿಸ್ಟ್ರೇಷನ್ ಮೂಲಕನೇ ಕಟ್ಟುವಂಥ ಕೆಲಸವನ್ನು ಮಾಡ್ತಾರೆ. ಇದರಲ್ಲಿ ಸೆಂಟ್ರ್ ಪರ್ಸನ್ನು ಇಲ್ಲ ಸರ್ಕಾರ, ಇಲ್ಲ DK ಶಿವಕುಮಾರ್ ಅವರು, ಇಲ್ಲಿನ ಮತ್ತೊಬ್ಬರು ಇದರಲ್ಲಿ ದುಡ್ಡು ಹೊಡೆಯುವಂಥದ್ದಕ್ಕೆ ಹೆಂಗೆ ಅವಕಾಶ ಅನ್ನುವಂಥದ್ದು ದಯಮಾಡಿ ಕುಮಾರಸ್ವಾಮಿ ಅವರು ಒಂಚೂರು ಹೇಳ್ತೀರಾ? ನಿಮಗೇನಾದರೂ ಹೊಡೆದಿರುವಂಥದ್ದು ಅನುಭವ ಇದ್ದರೆ ಆ ಅನುಭವವನ್ನು ಹಂಚ್ಕೊಳ್ಳುವಂಥ ಕೆಲಸವನ್ನು ದಯಮಾಡಿ ಮಾಧ್ಯಮದ ಮುಂದೆ ಮಾಡಿ. ಇದರಲ್ಲಿ ಇಲ್ಲಿಗಾಲಿಟಿ ಹೆಂಗೆ ಶುರುವಾಗುತ್ತೆ, ಪ್ರಾರಂಭ ಆಗುತ್ತೆ ಅನ್ನುವಂಥದ್ದು ಹೇಳಿ. ನೀವು ನೋಟಿಫೈ ಮಾಡಿ 9,500 ಎಕರೆನ 2006ನೇ ಇಸ್ವಿನಲ್ಲಿ ಟೌನ್ಶಿಪ್ ಮಾಡುವಂಥದ್ದಕ್ಕೆ ಆ DLFನವ್ರು 400 ಕೋಟಿ ತಗೊಂಡು ಅವ್ರ ಹತ್ರ ಅವ್ರಿಗೆ ಜಾಗ ಕೊಡದೇನೆ 1.5 ವರ್ಷ 2 ವರ್ಷ ಹಂಗೆ ಸತಾಯಿಸಿ ಅವ್ರು ಮತ್ತೆ ಫೈನಲಾಗಿ ಪತ್ರವನ್ನು ಬರೆದರು, ನಮಗೆ ಬೇಡ ಸ್ವಾಮಿ, ನಿಮ್ಮ ಸಹವಾಸನೇ ಬೇಡ, ನೀವು ಅಕ್ವೈರ್ ಮಾಡಿ ನಮ್ಗೆ ಜಾಗ ಕೊಡಲ್ಲ, ಅದಕ್ಕೋಸ್ಕರ ನಮ್ಮ ದುಡ್ಡು ವಾಪಸ್ ಕೊಟ್ಟಿದ್ದು 400 ಕೋಟಿ ವಾಪಸ್ ತಗೊಂಡಿರುವಂಥದ್ದು ನನ್ನ ಹತ್ರ ಡಾಕ್ಯುಮೆಂಟ್ ಇದೆ. ಚೆಕ್ ಮೂಲಕ ಸರ್ಕಾರ ವಾಪಸ್ ಕೊಟ್ಟಿದೆ ಅವ್ರಿಗೆ. 15 ತಿಂಗಳು ಅವ್ರ ದುಡ್ಡನ್ನು ನೀವೇ ಇಟ್ಕೊಂಡು ಬಡ್ಡಿನೇ ಕೊಡ್ದೇನೆ ದುಡ್ಡು ವಾಪಸ್ ಕೊಟ್ಟಿರುವಂಥದ್ದು ಇದೆ. ಯಡಿಯೂರಪ್ಪನವ್ರು ಬಂದ ಮೇಲೆ ಒಂದಷ್ಟು ಮಾಡಿಫೈ ಮಾಡಿ ಇದನ್ನು ನೀವು ಕುಮಾರಸ್ವಾಮಿಯವ್ರು ಹೋಗುವ ಸಂದರ್ಭದಲ್ಲಿ ಈ 5 ಟೌನ್ಶಿಪ್ಗಳನ್ನು ಜಾಗವನ್ನು ಗುರುತಿಸಿದ್ರಲ್ಲ, ಅದನ್ನು ಕೊನೆಯದಾಗಿ ಒಂದು ಆದೇಶ ಮಾಡಿ ಹೊರಟುತ್ತಾರೆ, ರೆಡ್ ಝೋನ್ ಅಂತ. ಅಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ತೆಗೆದುಕೊಳ್ಳುವಂಥದ್ದಕ್ಕೆ ಅವಕಾಶ ಇಲ್ಲ, ರೆಡ್ ಝೋನ್ ಅಂತ. ಈಗಲೂ ಅದು ರೆಡ್ ಝೋನ್ ಆಗಿ ಉಳ್ಕೊಂಡಿದೆ. ಈ ನೆಕ್ಸ್ಟು ಅದನ್ನು ರಿಮೂವ್ ಮಾಡಿ ಅದನ್ನು ಮತ್ತೆ ಡೆವಲಪ್ ಮಾಡಿದ್ಮೇಲೆ ಆಟೋಮೆಟಿಕ್ ರಿಮೂವ್ ಆಗುತ್ತೆ. ಡೆವಲಪ್ ಆಗೋವರೆಗೂ ಇದು ರೆಡ್ ಝೋನ್ ಆಗಿ ಕಂಟಿನ್ಯೂ ಆಗುತ್ತೆ. ರೆಡ್ ಝೋನ್ ಅಂತ ಯಾಕೆ ಮಾಡಿದ್ರಿ ಅನ್ನುವಂಥದ್ದು ನಮ್ಗೆ ಅರ್ಥ ಆಗ್ತಾಯಿಲ್ಲ. ಇಂಥವ್ರು ಕಂಟಿನ್ಯೂ ಆಗಿದೆ ರೆಡ್ ಝೋನ್ ಮಾಡಿ, ಅಲ್ಲಿ ಯಾವ ಅಭಿವೃದ್ಧಿನೂ ಆಗಬಾರ್ದು ಅನ್ನುವಂಥ ಉದ್ದೇಶ. ಆಮೇಲೆ ಸದಾನಂದ ಗೌಡರು ಮುಖ್ಯಮಂತ್ರಿಗಳಾಗಿದ್ದಾಗ 2011ನೇ ಇಸ್ವಿನಲ್ಲಿ ಇವೆಲ್ಲವನ್ನು ಬಿಟ್ಟು ಬರೀ ಇಂಡಸ್ಟ್ರೀಸಿಗೆ ಮಾತ್ರ ಸುಮಾರು 912 ಎಕರೆನ ಅಕ್ವೈರ್ ಮಾಡಿಕೊಂಡು ಇಂಡಸ್ಟ್ರೀಸ್ಗಳಿಗೂ ಹಂಚ್ಬಿಟ್ಟಿದ್ದೀರಿ ನೀವು. ಆರವಳ್ಳಿಯಲ್ಲೆಲ್ಲ ಇಂಡಸ್ಟ್ರೀಸ್ಗಳಿಗೆ ಹಂಚ್ಬಿಟ್ಟಿದ್ದೀರಿ. 912 ಎಕರೆ ತಗೊಂಡು ರೈತರಿಗೆ ಎಷ್ಟು ಕೊಟ್ಟರು ಅವಾಗ 70 ಲಕ್ಷ 60 ಲಕ್ಷ 80 ಲಕ್ಷ ಕೊಟ್ಬಿಟ್ಟು ತಗೊಂಡು ಜಾಗವನ್ನು ಇಂಡಸ್ಟ್ರೀಸ್ ಮಾಡುವಂಥದ್ದಿಗೆ ಹಂಚ್ಬಿಟ್ಟಿದ್ದೀರಿ. ಆ 912 ಎಕರೆ ಜಾಗವನ್ನು ನೀವು ತಗೊಂಡು ನೋಡಿದ್ರೆ, ಟಪೋಗ್ರಫಿ ನೋಡಿದ್ರೆ ಎಲ್ಲವೂ ತೆಂಗಿನ ತೋಟ, ಎಲ್ಲವೂ ಅಡಿಕೆ ತೋಟ. ಅವು ಈಗಿರುವಂಥದ್ದಲ್ಲ. ಅದನ್ನು ನೀವು ಅಕ್ವೈರ್ ಮಾಡ್ಕೊಂಡು ಇಂಡಸ್ಟ್ರಿಗೆ ಹಚ್ಚುವಾಗ ಕುಮಾರಸ್ವಾಮಿಯವರು ಏನು ಮಾಡ್ತಾಯಿದ್ರು? ಯಾಕೆ ರೈತ ಜಮೀನನ್ನು ತಗೊಂಬಾರ್ದು ಅನ್ನುವಂಥದ್ದು ರೆಸಿಸ್ಟ್ ಮಾಡಲಿಲ್ಲ? ಬೆಂಗಳೂರು ಸುತ್ತಮುತ್ತ BBMP ಅಂತ ಘೋಷಣೆ ಮಾಡಿದ್ದೆ ನೀವು. ಸುಮಾರು 1000 ಎಕರೆ ಜಮೀನನ್ನು ನೀವು BBMP ಒಳಗಡೆ ವ್ಯಾಪ್ತಿನಲ್ಲಿ ತಗೊಂಡು ರೈತರಿಗೆ ಮೋಸ ಮಾಡಿದ್ದು ನೀವು ಸುತ್ತಮುತ್ತ. ಆಗ ಎಲ್ಲೋಯ್ತು ರೈತರ ಮೇಲಿದ್ದಂಥ ಕನಿಕರ? ಈಗ ನೀವು ಬಾಯಿಗೆ ಬಂದಾಗೆಲ್ಲ DK ಶಿವಕುಮಾರ್ ಅವರ ಇಮೇಜನ್ನು ಕುಸಿಸಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ಇಟ್ಕೊಂಡು ಅವರು ಚೀಫ್ ಮಿನಿಸ್ಟರ್ ಆಗ್ತಿದ್ದಂಗೆ ಇನ್ನಿಬ್ಬರು ಒಕ್ಕಲಿಗ ಸಮುದಾಯದವರು, ಅಶೋಕ್ ಒಬ್ಬರು, ಇವರಿಬ್ಬರಿಗೆ ದಿನನಿತ್ಯ 2 ಅವರ್ಸ್ ಮೇಲೆ ನಿದ್ದೆ ಬರಲ್ವಂಥವ್ರು. ಬರೀ 2 ಅವರ್ಸ್ ಅಷ್ಟೇ ಮಾಲಿಕತ್ತವ್ರು ತಡ್ಕೊಳಕ್ಕಾಗ್ತಾರೆ. ಹೆಂಗೆ ಕೆಟ್ಟ ಹೆಸರನ್ನ DK ಶಿವಕುಮಾರ್ ತರಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ನಾಲಾಯಕ್ಕೊಬ್ಬರು ವಿರೋಧ ಪಕ್ಷ ನಾಯಕರಿದ್ದಾರೆ, ಅಶೋಕ್ ಅವರು. ಸುಮ್ಮನೆ ಬಾಯಿಗೆ ಬಂದಂಗೆಲ್ಲ ಸುಳ್ಳು ಹೇಳ್ತಾರೆ. ಇಂಥ ಸುಳ್ಳು ಹೇಳುವಂಥ ವ್ಯಕ್ತಿ ಪ್ರಪಂಚದಲ್ಲಿ ಯಾರೂ ಇಲ್ಲವೇನೋ. ಇವ್ರಿಗೊಂದು ಅವಾರ್ಡ್ ಕೊಡಿಸ್ಬೇಕು. 7ನೇದು 8ನೇದು PhD ಮಾಡೋರು. ಸುಳ್ಳು ಹೇಳ್ತಾರೆ, ದಿಕ್ಕು ದಿಸೆ ಇಲ್ಲದೆ ಆ ಸ್ಪೀಡಲ್ಲಿ ಸುಳ್ಳು ಹೇಳ್ತಾರೆ. ಮೊನ್ನೆ ಕಸದ ಬಗ್ಗೆ ಏನೋ ಮಾತಾಡಿದರು, 39,000 ಕೋಟಿ ಲೂಟಿ ಅಂತ. ಯಾವ್ದಾದ್ರು ಒಂದು ದಾಖಲೆ ಬಿಡುಗಡೆ ಮಾಡೋಕ್ಕಾಗಲಿಲ್ಲ. ನಾನೊಂದು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದೆ, ಎಲ್ಲಿ ಸಮೇತ ತೋರಿಸಿ ಸ್ವಾಮಿ. ಆಮೇಲೆ ಸುಮ್ಮನೆ ಅದು ಸುಳ್ಳು ಹೇಳೋದ್ರಲ್ಲಿ ನಂಬರ್ 1 ಸ್ಥಾನದಲ್ಲಿರುವಂಥವ್ರು ನಾವು ಕಾಣ್ತಾ ಇದ್ದೀವಿ. ಅದರಿಂದ ಇದನ್ನು ಯಾವ ಕಾರಣಕ್ಕೂ ಈ ಯೋಜನೆ ಸ್ಥಗಿತ ಆಗಲ್ಲ. ರಾಜಕೀಯವಾಗಿ ನೀವು ಬಳಸ್ಕೊಳ್ಳುವಂಥದ್ದಕ್ಕೆ ಒಂದು ಪ್ರಯತ್ನ ಮಾಡ್ಬೋದು ಅಷ್ಟೇ ಹೊರತು ಜನಸಾಮಾನ್ಯರಿಗೆ ಅನುಕೂಲ ಮಾಡಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ. ನಿಮ್ಮಲ್ಲಿ ಯಾವುದಾದ್ರು ಡಾಕ್ಯುಮೆಂಟ್ ಸಮೇತ ಎಲ್ಲಾದರೂ ಅನ್ಯಾಯ ಆಗುತ್ತೆ ಮುಂದಿನ ದಿನಗಳನ್ನುವಂಥದ್ದು ದಯಮಾಡಿ ಬಿಡುಗಡೆ ಮಾಡಿ. ಮೊನ್ನೆ ಎಲ್ಲ ನಾನು ನೋಡಿದೆ, ಒಂದಷ್ಟು ಜನ ಪಾಪ ನಿರಂತರವಾಗಿ ಒಂದಷ್ಟು ಜನ ಸ್ಟ್ರೈಕ್ ಕೂತ್ಕೊಂಡಿರುವಂಥವ್ರು ಇದ್ದಾರೆ. ಅದರಲ್ಲಿ ನೈಜ ರೈತರು ಇರ್ಬೋದು. ಈ ಸ್ಟ್ರೈಕ್ ಮಾಡೋಕ್ಕೆ ಕರ್ಕೊಂಬಂದಿದ್ದಲ್ಲ ಅವ್ರು ಯಾರು? ನಾವು ಇಂಟೆಲಿಜೆನ್ಸ್ ರಿಪೋರ್ಟಲ್ಲಿ ಫೈಂಡ್ ಔಟ್ ಮಾಡಿದ್ದೀವಿ. ಅದರಲ್ಲಿ ಯಾರೋ ಒಬ್ಬರು ಸ್ಟ್ರೈಕ್ ಇದು
ರೈತರಿದ್ದಾರೆ ಅಂತ ತೋರಿಸಿ ನೋಡೋಣ. ಹಸಿರು ಶಾಲೆ ಹಾಕ್ಕೊಂಡವ್ರೆ ಅಷ್ಟೇ. ಚೂರು ಮಾತಾಡಿಸ್ಬಿಟ್ರೆ ಎಲ್ಲಿ ಯಾವ ಸರ್ವೆ ನಂಬರ್ ಎದ್ದಿನ ಏನಿದೆ, ಎಷ್ಟು ಜಮೀನಿದೆ ನಿಮ್ಮದು, ಏನು ಬೆಳೀತಾ ಇದ್ದೀರಿ ಅಂತ ಒಂದು ಚೂರು ಮಾತಾಡಿಸ್ಬಿಟ್ರೆ ಅವ್ರಿಗೆ ಗೊತ್ತಾಗ್ಬಿಡ್ತಾವೆ. ಎಲ್ಲ ಸ್ಪಾನ್ಸರ್ಡು JDS ಕಾರ್ಯಕರ್ತರನ್ನ ಕರ್ಕೊಂಬಂದು ಶಲ್ಯ ಹಾಕಿ ಕರ್ಕೊಂಬಂದು ರಾಜಕೀಯವಾಗಿ ಸಂಪೂರ್ಣವಾಗಿ ಕಳೆದೋಗ್ತೀವಿ ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ರಿವೈವ್ ಮಾಡ್ಕೊಳ್ಳೋಕ್ಕೆ, ಮುಂಚೂಣಿಲಿರೋಕ್ಕೆ ಮಾಧ್ಯಮದ ಮೂಲಕ ನಾವು ಬದುಕಿದ್ದೀವಿ, ಸತ್ತಿಲ್ಲ ಅಂತ ಹೇಳ್ಕೊಳ್ಳೋಕ್ಕೋಸ್ಕರ ಮಾಡ್ತಾ ಇರುವಂಥ ಒಂದು ಕಾರ್ಯಕ್ರಮ. ಇದು ನಿಮ್ಮ ಕೂಸು, ನಮ್ಮದಲ್ಲ. ಇಟ್ಸ್ ನಾಟ್ ಅವರ್ ಬೇಬಿ. ದ ಬೇಬಿ ವಾಸ್ ಬಾರ್ನ್ ಅಂಡರ್ ಯುವರ್ ರೂಲ್ ಆ್ಯಂಡ್ ಇಟ್ ವಾಸ್ ಗ್ರೋನ್ ಅಂಡರ್ BJP ರೂಲ್. ದಾರಿ ಉದ್ದಕ್ಕೂ ಅಶೋಕ್ ಅವರೇ ಮಿನಿಸ್ಟ್ರು, ಇನ್ಚಾರ್ಜ್ ಮಿನಿಸ್ಟ್ರು, ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟ್ರು, ಬಿಡದಿ ಟೌನ್ಶಿಪ್ಗೂ ಅವರೇ ಇನ್ಚಾರ್ಜ್ ರೈಟ್ ಫ್ರಮ್ ಡೇ ಒನ್. 2006ನೇ ಇಸ್ವಿಯಿಂದಲೂ ಅಶೋಕ್ ಅವರೇ ಇನ್ಚಾರ್ಜ್. ಕಂದಾಯ ಮಂತ್ರಿ ಅವರೇನೆ, ನಿರಂತರವಾಗಿ ಅವರೇನೆ. ಅವ್ರಿಗೆಲ್ಲವೂ ಇದರಲ್ಲಿ ಸಪೋರ್ಟ್ ಮಾಡಿದ್ದಂತೂ ಅವರೇನೆ. ಅವ್ರದ್ದು ಒಂದಷ್ಟು ಜಾಗಗಳಿದಾವಲ್ಲಿ. ಅವ್ರು ಹೇಳಿ ಕುಮಾರಸ್ವಾಮಿಗೆ ನೇರವಾಗಿ ಬಂದು ಸಾಥ್ ಕೊಡ್ತೀವಿ ಅಂತ ಹೇಳಿ ಅವ್ರ ಪಾಡಿಗೆ ಮಾಡ್ಕೊತಾವ್ರೆ, ಇವ್ರು ಇನ್ನೇನೋ ಪಾಡಿಗೆ ಇವರೇನೋ ಮಾಡ್ಕೊತಾವ್ರೆ. ಇದು ದೊಡ್ಡ ದುರಂತದ ಸಂಗತಿ. ಇದಕ್ಕೆ ರಾಜ್ಯ ಸರ್ಕಾರ ಇತಿಶ್ರೀ ಆಡುತ್ತೆ ಕೆಲವೇ ದಿನಗಳಲ್ಲಿ.